ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಗೋವುಗಳಿಗೆ ರಿಫ್ಲೆಕ್ಟಿವ್ ಬೆಲ್ಟ್ ಅಳವಡಿಕೆ, ರಾತ್ರಿ ಅಪಘಾತ ತಡೆಗಟ್ಟುವ ಹಿತಕ್ಕಾಗಿ ಚಾಲನೆ. ವೀಕ್ಷಕರೇ, ಕಲಬುರಗಿ ನಗರದ ಪ್ರಮುಖ ರಸ್ತೆಗಳ ಮೇಲೆ ರಾತ್ರಿ ಹೊತ್ತಿನಲ್ಲಿ ಗೋವುಗಳು ಅಲೆದಾಡುವ ಸಂದರ್ಭದಲ್ಲಿ ಸಂಭವಿಸುತ್ತಿರುವ ಅಪಘಾತಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ, ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ನವ ಕರ್ನಾಟಕ ಸುದ್ದಿವಾಹಿನಿಯ ಸಂಯುಕ್ತ ಮುಂದಾಳತ್ವದಲ್ಲಿ ಗೋವುಗಳ ಕೊರಳಿಗೆ ರಿಫ್ಲೆಕ್ಟಿವ್ ಬೆಲ್ಟ್ ಅಳವಡಿಕೆ ಅಭಿಯಾನಕ್ಕೆ ಗುರುವಾರ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಸುದ್ದಿವಾಹಿನಿಯ ಸಂಪಾದಕರಾದ ಮಲ್ಲಿಕಾರ್ಜುನ್ ಪಗಡೆ ಅವರು, ಕಲಬುರಗಿ ನಗರದಲ್ಲಿ ನೂರಾರು ಗೋವುಗಳು ರಸ್ತೆಗಳಲ್ಲಿ ಅಸುರಕ್ಷಿತವಾಗಿ ಸಂಚರಿಸುತ್ತಿವೆ. ರಾತ್ರಿ ವೇಳೆಯಲ್ಲಿ ವೇಗವಾಗಿ ಬರುವ ವಾಹನಗಳು ಗೋವುಗಳನ್ನು ಗಮನಿಸದೆ ಸಂಭವಿಸುವ ಅಪಘಾತಗಳಿಂದ ಪ್ರಾಣ ಹಾನಿ ಹೆಚ್ಚುತ್ತಿವೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ಗೋವುಗಳ ಕೊರಳಿಗೆ ರಿಫ್ಲೆಕ್ಟಿವ್ ಬೆಲ್ಟ್ ಅಳವಡಿಕೆ ಅಭಿಯಾನ ಪ್ರಾರಂಭಿಸಿದ್ದೇವೆ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗೋವುಗಳೇ ಈ ರೀತಿ ಬೆಲ್ಟ್ ಅಳವಡಿಸಿ ಗೋವುಗಳ ರಕ್ಷಣೆಗೆ ಹಾಗೂ ಅಪಘಾತ ತಡೆಗೆ ಸಂಘದಿಂದ ಮುಂದುವರಿದ ಕೆಲಸ ಕೈಗೊಳ್ಳಲಾಗುವುದೆಂದು ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳಾದ ರಾಜಶೇಖರ್ ಮಾತೋಳಿ, ವಿಠ್ಠಲ್ ಪೂಜಾರಿ, ಪ್ರವೀಣ್ ಬಸ್ನಾಳ್, ಪವನ್ ಕುಲಕರ್ಣಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು.